ದರ್ಶನ್ ಇರುವಂತಹ ಜೈಲಿಗೆ ನ್ಯಾಯಾಧೀಶರು ಹೋಗ್ತಾ ಇದ್ದಾರೆ. ಸೆಷನ್ಸ್ ಕೋರ್ಟ್ ನಿಂದ ಆದೇಶ ಪ್ರಕಟಗೊಂಡಿದೆ. ಪರಪ್ಪನ ಅಗ್ರಹಾರ ಜೈಲನ್ನ ಖುದ್ದು ಜಡ್ಜ್ ಪರಿಶೀಲಿಸಲಿದ್ದಾರೆ. ದರ್ಶನ್ ಇರುವಂತ ಜೈಲಿಗೆ ಹೋಗ್ತಿದ್ದಾರೆ ನ್ಯಾಯಾಧೀಶರು. ಪರಪ್ಪನ ಅಗ್ರಹಾರ ಜೈಲನ್ನ ಖುದ್ದು ಜಡ್ಜ್ ಪರಿಶೀಲಿಸಲಿದ್ದಾರೆ. ದರ್ಶನ್ಗೆ ಜೈಲಲ್ಲಿ ಕನಿಷ್ಠ ಸೌಲಭ್ಯವನ್ನ ಕೊಡ್ತಾ ಇಲ್ಲ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಿಗೆ ಜಡ್ಜ್ ಭೇಟಿಯನ್ನ ಮಾಡಬೇಕು ಅಂತ ಕೋರಿ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಅರ್ಜಿಯನ್ನ ಅಂಗೀಕರಿಸಿ ನ್ಯಾಯಾಧೀಶರು ಪರಿಶೀಲನೆಗೆ ಆದೇಶ ಕೊಟ್ಟಿದ್ದಾರೆ. ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯರು ಭೇಟಿ ನೀಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಕೋರ್ಟ್ನ ಆದೇಶ ಪಾಲನೆ ಆಗಿದೆಯೋ ಇಲ್ವೋ, ಕನಿಷ್ಠ ಸೌಲಭ್ಯ ನೀಡಲಾಗಿದೆಯಾ ಅನ್ನುವಂಥ ವಿಚಾರವಾಗಿ ಪರಿಶೀಲನೆ ನಡೆಸೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಅಕ್ಟೋಬರ್ 18ರಂದು ವರದಿಯನ್ನ ಕೊಡೋದಕ್ಕೂ ಕೂಡ ಕೋರ್ಟ್ ಸೂಚನೆ ನೀಡಿದೆ. ಕೋರ್ಟ್ ಆದೇಶದಂತೆ ಸೌಲಭ್ಯ ನೀಡಲಾಗಿದೆ ಅಂತ ಜೈಲಾಧಿಕಾರಿಗಳು ಹೇಳ್ತಾ ಇದ್ರು. ಆದರೆ ಇಲ್ಲ, ಯಾವುದೇ ರೀತಿಯಾದಂಥ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತ ದರ್ಶನ್ ಪರ ವಕೀಲರು ಆರೋಪ ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರೇ ಪರಿಶೀಲಿಸಲು ಮನವಿಯನ್ನ ದರ್ಶನ್ ಪರ ವಕೀಲರು ಮಾಡಿದ್ರು. ಹಾಸಿಗೆ ದಿಂಬು ಸೇರಿದಂತೆ ಯಾವುದೇ ಸೌಲಭ್ಯ ಇಲ್ಲ ಅಂತ ದರ್ಶನ್ ಅವರು ಹೇಳಿದ್ರು. ಹಾಗಾಗಿ ಈಗ ವಾದ ಪ್ರತಿವಾದ ಎಲ್ಲ ಆಲಿಸಿದ ನಂತರದಲ್ಲಿ ಖುದ್ದು ನ್ಯಾಯಾಧೀಶರೇ ಜೈಲಿಗೆ ಭೇಟಿಯನ್ನ ನೀಡ್ತಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಆಸ್ ಪರ್ ದ ಆರ್ಡರ್ಸ್ ಏನಿದೆ, ಮಿನಿಮಮ್ ಫೆಸಿಲಿಟಿಗಳು ಕೊಡಬೇಕಿತ್ತು, ಅದು ಯಾವುದು ಕೂಡ ಕೊಡ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ದರ್ಶನ್ ಅವರಿಗೆ ಜೈಲಲ್ಲಿ ಮಿನಿಮಮ್ ಫೆಸಿಲಿಟಿ ಸಿಗ್ತಾ ಇಲ್ಲ, ಹಾಸಿಗೆ ದಿಂಬು ಈ ಥರದ್ದು ಯಾವುದೂ ಸೌಲಭ್ಯ ಇಲ್ಲ ಅಂತೇಳಿ ದರ್ಶನ್ ಪರ ವಕೀಲರು ಹೇಳಿದ್ರು. ಈಗ ಭಾಗಶಃ ಅವರ ಮನವಿಯನ್ನ ಪುರಸ್ಕರಿಸಿ ಖುದ್ದು ಜೈಲಿಗೆ ವಿಸಿಟ್ ಕೊಡ್ತಾರೆ ಅಂತ ಗೊತ್ತಾಗ್ತಾ ಇದೆ. ಪ್ರಭು, ಏನು ದರ್ಶನ್ಗೆ ಈ ಹಿಂದೆ ಕೋರ್ಟ್ ಆದೇಶವನ್ನ ಕೊಟ್ಟಿತ್ತು, ಅಥವಾ ಏನು ಬೇಡಿಕೆಯನ್ನ ಇಟ್ಟಿದ್ದ, ಹೆಚ್ಚುವರಿಯಾಗಿ ನನಗೆ ಹಾಸಿಗೆ, ತಲೆದಿಂಬು, ಬೆಡ್ಶೀಟ್ ಇತರೆ ಕನಿಷ್ಠ ಸೌಲಭ್ಯಗಳನ್ನ ಒದಗಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಮನವಿಯನ್ನ ಮಾಡ್ಕೊಂಡಿದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಜೈಲಿಗೆ ಅಂದ್ರೆ ದರ್ಶನ್ಗೆ ಜೈಲು ಮ್ಯಾನ್ಯುಯಲ್ ಪ್ರಕಾರ ಏನೆಲ್ಲ ಕನಿಷ್ಠ ಸೌಲಭ್ಯಗಳನ್ನ ಕೊಡಬಹುದು ಅವೆಲ್ಲವನ್ನ ಒದಗಿಸಿ ಅಂತಕ್ಕಂಥ ಒಂದು ಆದೇಶವನ್ನ ಕೊಟ್ಟಿದ್ರು. ಆದ್ರೆ ಅವರ ಪರ ವಕೀಲರು ಕೋರ್ಟ್ ಆದೇಶ ಇದ್ರೂ ಸಹ ಜೈಲಾಧಿಕಾರಿಗಳು ದರ್ಶನ್ಗೆ ಯಾವುದೇ ರೀತಿಯಾದಂತಹ ಕನಿಷ್ಠ ಸೌಲಭ್ಯಗಳನ್ನ ಕೊಡ್ತಾ ಇಲ್ಲ, ಆತನನ್ನ ಒಂದು ರೀತಿಯಾಗಿ ಕ್ಯಾಶುಯಲ್ ಆಗಿ ತೆಗೆದುಕೊಂಡಿದ್ದಾರೆ, ಕೋರ್ಟ್ ಆದೇಶಕ್ಕೂ ಬೆಲೆ ಇಲ್ಲ ಅಂತಕ್ಕಂಥ ಒಂದು ಆರೋಪವನ್ನ ಮಾಡಿ ಕನಿಷ್ಠ ಸೌಲಭ್ಯಗಳನ್ನ ಕೊಟ್ಟಿದ್ದವರು ಇಲ್ವೋ ಅನ್ನೋದ್ರ ಬಗ್ಗೆ ಖುದ್ದು ನ್ಯಾಯಾಧೀಶರೇ ಭೇಟಿ ಕೊಟ್ಟು ಪರಿಶೀಲನೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ CRPC 310 ಅಡಿಯಲ್ಲಿ ಮತ್ತೊಂದು ಅರ್ಜಿಯನ್ನ ಸಲ್ಲಿಸಿದ್ರು. ಈ ಅರ್ಜಿಗೆ ಸಂಬಂಧಪಟ್ಟಂತೆ ನಿನ್ನೆ ದರ್ಶನ್ ಪರ ವಕೀಲರು ಜೊತೆಗೆ ಸರ್ಕಾರಿ ಪರ ವಕೀಲರಾದಂತ SPP ಪ್ರಸನ್ನ ಕುಮಾರ್ ಅವರ ನಡುವೆ ವಾದ ಮತ್ತೆ ಪ್ರತಿವಾದ ನಡೆಯಿತು. ಇಲ್ಲಿ ಜೈಲಿನಲ್ಲಿ ಮಲಗೋದಕ್ಕೆ ಆತ ಪಲ್ಲಂಗ ಕೇಳಿದ್ರೆ ಕೊಡೋದಕ್ಕೆ ಆಗೋದಿಲ್ಲ, ಜೊತೆಗೆ ಬಿಸಿಲು ಬೀಳ್ತಾ ಇದ್ರೆ ಅದಕ್ಕೆ ನಾವು ಹೊಣೆಗಾರರಲ್ಲ ಅನ್ನೋದ್ರ ಬಗ್ಗೆ ಕೆಲವೊಂದು ವಾದಗಳನ್ನ ಮಂಡಿಸಿ ಈಗ ಏನು ಬೇರೆ ವಿಚಾರಣಾಧೀನ ಕೈದಿಗಳಿಗೆ ಏನೆಲ್ಲ ಸೌಲಭ್ಯಗಳನ್ನ ಕೊಟ್ಟಿದ್ದೀವೋ ಅವೆಲ್ಲವನ್ನ ದರ್ಶನ್ಗೆ ಕೊಟ್ಟಿದ್ದೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ತಮ್ಮ ಪ್ರತಿವಾದವನ್ನ ಮಂಡಿಸಿದ್ರು. ಇಲ್ಲಿ ವಾದ ಮತ್ತೆ ಪ್ರತಿವಾದವನ್ನ ಆಲಿಸಿದಂತ ನ್ಯಾಯಾಧೀಶರು ಇವತ್ತು ಆದೇಶವನ್ನ ಪ್ರಕಟಣೆ ಮಾಡಿದ್ರು. ಅದರಲ್ಲಿ ಕೆಲವೊಂದು ಕಂಡೀಷನ್ಗಳನ್ನ ಹಾಕಿದ್ದಾರೆ. ದರ್ಶನ್ ಏನು ಒಂದು ಮನವಿಯನ್ನ ಸಲ್ಲಿಸಿದ್ರು ಅದನ್ನ ಪುರಸ್ಕರಿಸಿದ್ದಾರೆ. ಆ ಸಂಬಂಧಪಟ್ಟಂತೆ ಕರ್ನಾಟಕದ ಅಂದ್ರೆ ಬೆಂಗಳೂರಿನಲ್ಲಿರ್ತಕ್ಕಂಥ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಅಂದ್ರೆ ಅವರು ಈಕ್ವಲ್ ಟು ಜಡ್ಜ್ಗೆ ಸಮಾನ ನ್ಯಾಯಾಧೀಶರ ದರ್ಜೆಯಲ್ಲಿ ಇರ್ತಕ್ಕಂಥ ಒಬ್ಬ ಅಧಿಕಾರಿ ಅವರು ಭೇಟಿ ಕೊಡಬೇಕು. ಭೇಟಿ ಕೊಟ್ಟು ಅಲ್ಲಿ ಕೋರ್ಟ್ನ
ಆದೇಶವನ್ನ ಪಾಲನೆ ಮಾಡಿದಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನ ನಡೆಸಿ 18ನೇ ತಾರೀಕು ಅಕ್ಟೋಬರ್ 18ರ ಒಳಗಡೆ ಒಂದು ವರದಿಯನ್ನ ಸಲ್ಲಿಸಬೇಕು ಅಂತಕ್ಕಂತ ಒಂದು ಸೂಚನೆಯನ್ನ ಸಹ ಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಅರ್ಜಿ ವಜಾ ಆಗ್ಬಹುದು, ಪದೇ ಪದೇ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದಾರೆ ದರ್ಶನ್. ಹಾಗಾಗಿ ಕೋರ್ಟು ಕಾಲಹರಣ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅರ್ಜಿಯನ್ನ ವಜಾಗೊಳಿಸಬಹುದು ಅಂತಕ್ಕಂತ ಒಂದು ನಿರೀಕ್ಷೆಯನ್ನ ಸಾಕಷ್ಟು ಜನ ದರ್ಶನ್ ಪರ ವಕೀಲರು ಅದನ್ನೇ ಇಟ್ಕೊಂಡಿದ್ದಾರೆ. ಇಲ್ಲಿ ಒಂದು ಅವಕಾಶವನ್ನ, ಯಾಕಂತಂದ್ರೆ ಪದೇ ಪದೇ ದರ್ಶನ್ಗೆ ಕನಿಷ್ಠ ಸೌಲಭ್ಯಗಳನ್ನು ಕೊಟ್ಟಿಲ್ಲ, ಅದೇ ಕಾರಣಕ್ಕಾಗಿ ನಾವು ಅರ್ಜಿಯನ್ನ ಸಲ್ಲಿಸಿದೀವಿ ಅಂತ ನಿನ್ನೆ ದರ್ಶನ್ ಪರ ವಕೀಲ ಸುನಿಲ್ ಕುಮಾರ್ ಅವರು ವಾದವನ್ನ ಮಂಡಿಸಿದಂತ ಹಿನ್ನೆಲೆಯಲ್ಲಿ ಅದನ್ನ ಪುರಸ್ಕರಿಸಿ ಇವತ್ತು ಈ ಆದೇಶವನ್ನು ಹೊರಡಿಸಿದ್ದಾರೆ. ನೋಡ್ಬೇಕು, ಈಗ ನ್ಯಾಯಾಧೀಶರೇ ಖುದ್ದು ಜೈಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ಅವರು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಏನು ಈ ಕನಿಷ್ಠ ಸೌಲಭ್ಯಗಳನ್ನ ಒದಗಿಸಿದಾರೋ ಇಲ್ವೋ ಅನ್ನೋದು ಅವರ ವರದಿಯಲ್ಲಿ ಬಹಿರಂಗವಾಗಲಿದೆ. ಪ್ರಭು. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.